ಯೂಶ್ವಲಿ ಪೇರೆಂಟ್ಸಿಗೆ ಅವರ ಪೇರೆಂಟ್ಸ್ ಹೇಗೆ ಬೈದಿರ್ತಾರೋ ಅದನ್ನೇ ಅವ್ರ ಮಕ್ಕಳಿಗೆ ಪಾಸ್ ಆನ್ ಮಾಡೋದೇ ಜಾಸ್ತಿ. ಸೊ ಇದಕ್ಕೆ ಏನು ಸೊಲ್ಯೂಷನ್ ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ವೆಲ್ಕಮ್ ಟು ದ 90th ವಿಡಿಯೋ ಆಫ್ ಮೈ 100 Day ವಿಡಿಯೋ ಸೀರೀಸ್. ಇದನ್ನು ಹೌ ಟು ಟಾಕ್ ಸೊ ಕಿಡ್ಸ್ ವಿಲ್ ಲಿಸನ್ ಅನ್ನೋ ಬುಕ್ಕಲ್ಲಿ ತುಂಬ ಚೆನ್ನಾಗಿ ಹೇಳಿದ್ದಾರೆ. ಪೇರೆಂಟ್ಸ್ ಯೂಶ್ವಲಿ ಬಿಹೇವಿಯರ್ನ ಕರೆಕ್ಟ್ ಮಾಡಲಿಕ್ಕೆ ಹೋಗ್ತಾರೆ. ಫಾರ್ ಎಕ್ಸಾಂಪಲ್, ಅಳು ನಿಲ್ಲಿಸು, ಹಾಗೆಲ್ಲ ಸಿಟ್ ಮಾಡಬಾರ್ದು. ಸೊ ಇದರ ಬದಲಾಗಿ ಎಮೋಷನ್ನ ಅಡ್ರೆಸ್ ಮಾಡಿ. ಫಾರ್ ಎಕ್ಸಾಂಪಲ್, ನಿನ್ನ ಅಣ್ಣ ನಿನ್ನ ಟಾಯ್ನ ತೊಗೊಂಡ ಅಂತ ಬೇಜಾರಾಯಿತು ಅಲ್ವಾ ನಿನಗೆ? ಅಥವಾ ನೀನು ಆಟ ಆಡಬೇಕು ಅಂತ ಅಂದ್ಕೊಂಡೆ ಬಟ್ ನಿನ್ನ ಫ್ರೆಂಡ್ಸ್ ಬಂದಿಲ್ಲ, ಅದು ನಿನ್ಗೆ ಡಿಸಪಾಯಿಂಟ್ ಆಯಿತು ಅಲ್ವಾ? ಅವಾಗ ಮಕ್ಳಿಗೆ ಅನ್ಸುತ್ತೆ ನನ್ನನ್ನು ಇವರು ಅರ್ಥ ಮಾಡ್ಕೊಳ್ತಿದ್ದಾರೆ ಅಂತ. ಅವಾಗ ಅವರು ಕಾಮ್ ಆಗ್ತಾರೆ ಆ್ಯಂಡ್ ನೀವು ಹೇಳಿದ್ದನ್ನು ಕೇಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಎರಡನೇದು, ಮಗುನ ನೀನು ಲೇಝಿ, ನೀನು ಕೇರ್ಲೆಸ್ ಅಂತ ಕ್ರಿಟಿಸೈಸ್ ಮಾಡೋ ಬದಲು ಆ ಸಿಚುವೇಶನ್ನ ಮಾತ್ರ ಹೇಳಿ. ಫಾರ್ ಎಕ್ಸಾಂಪಲ್, ನಾನು ನೋಡಿದೆ ನಿನ್ನ ಬುಕ್ಸು ಟೇಬಲ್ ಮೇಲೆ ಇದೆ, ಅಥವಾ ನಿನ್ನ ಶೂಸು ಹಾಲ್ ಮಧ್ಯೆ ಇದೆ. ಈ ಥರ ಮಗುಗೆ ಡಿಸ್ಕ್ರೈಬ್ ಮಾಡಿ ಹೇಳಿದಾಗ ಅದು ರೆಸ್ಪಾನ್ಸಿಬಿಲಿಟಿನ ಕಳಿಯುತ್ತೆ. ನೀವು ಕ್ರಿಟಿಸೈಸ್ ಮಾಡಿದಾಗ ಮಗು ಡಿಫೆನ್ಸಿವ್ ಆಗಿ ಉತ್ತರ ಕೊಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಮೂರನೇದು, ನಿಮಗೆ ಸಾಧ್ಯವಾದಷ್ಟು ಮಕ್ಕಳಿಗೆ ಚಾಯ್ಸಸ್ಸನ್ನು ಕೊಡಿ. ಫಾರ್ ಎಕ್ಸಾಂಪಲ್, ಈಗ ಓದೋಕ್ಕೆ ಹೋಗು ಅಂತ ಹೇಳೋ ಬದಲು, ಫಾರ್ ಎಕ್ಸಾಂಪಲ್, ನೀನು ಇವತ್ತು 1 hour ಓದಬೇಕಲ್ಲ, ಈಗ ಓದ್ತೀಯೋ ಅಥವಾ ತಿಂಡಿ ಆದಮೇಲೆ ಓದ್ತೀಯೋ, ಅಥವಾ ಫಸ್ಟು ಮ್ಯಾಥ್ಸ್ ಓದ್ತೀಯೋ ಅಥವಾ ಸೈನ್ಸ್ ಓದ್ತೀಯೋ? ಮಕ್ಕಳಿಗೆ ಕಂಟ್ರೋಲ್ ಮಾಡಿದರೆ ಇಷ್ಟ ಆಗಲ್ಲ, ಆದರೆ ಓನರ್ಶಿಪ್ ತಗೊಳ್ಳೋದಾದರೆ ಕಾಪ್ರೇಟ್ ಮಾಡ್ತಾರೆ.